ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾವು ಶ್ರೀರಂಗಪಟ್ಟಣಕ್ಕೆ ಮಾಲೆ ಅಮಾವಾಸ್ಯೆ ಪ್ರಾರಂಭವಾಗಿದ್ದಲ್ಲ, ಅದಕ್ಕೆ ನಾವು ಇವತ್ತು ಪೂಜೆ ಮಾಡ್ಸೋಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ. ನಾವು ನಮ್ಮ ಏರಿಯಾದಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ 120 ಕಿಲೋಮೀಟ್ರು, ಬರ್ತಾ 120 ಕಿಲೋಮೀಟ್ರ್, 250 ಕಿಲೋಮೀಟ್ರ್ ಆಗುತ್ತೆ ಟೋಟಲ್ಲು. ನಾವು ಇಲ್ಲಿ ಒಂದು 9:30ಗೆ ಬಿಟ್ಟರು. ನಾವು ಅಂದರೆ ಸ್ವಲ್ಪ ಟ್ರಾಫಿಕ್ಕು ಕಮ್ಮಿ ಇತ್ತು. 9:30ಯಿಂದ 12:30 ಆಯಿತು ಅದು ಹೋಗೋ ಅಷ್ಟೊತ್ತಿಗೆ. ನಮ್ಮ ಏರಿಯಾದಿಂದ ಅಲ್ಲಿಗೆ 120 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತಾ 120, 125, ಬರ್ತಾ 120, 125 ಒಟ್ಟು 250 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಮಿಲಿ ಕಾರಲ್ಲಿ ಹೋಗ್ತಾಯಿದ್ವಿ. ನಾವು ನಮ್ಮ ಮಕ್ಕಳು, ಯಜಮಾನ್ರು 4 ಜನ ಮಾತ್ರ ಹೋಗ್ತಾಯಿದ್ವಿ. ನಾವು ಈ ಮಾಲೆ ಅಮಾವಾಸ್ಯೆ ಅಂದರೆ 8ನೇ ತಾರೀಕಿಂದ ಪಿತೃಪಕ್ಷಗಳು ಪ್ರಾರಂಭವಾಗುತ್ತೆ. 8ನೇ ತಾರೀಕಿಂದ ಪ್ರಾರಂಭವಾಗಿ 21 ಭಾನುವಾರ ಲಾಸ್ಟಿಗೆ ಎಂಡಾಗುತ್ತೆ. ನಾವು ವರ್ಷನೂ ಶ್ರೀರಂಗಪಟ್ಟಣಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅಂದರೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಅಂತ ನಾವು ವರ್ಷನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅಂದರೆ ತುಂಬ ಮನೇಲೂ ಸಹ ನಾವು ಬಟ್ಟೆ ಇಡ್ತೀವಿ. 21 ಲಾಸ್ಟ್ ಮಾಲೆ ಅಮಾವಾಸ್ಯೆ ಲಾಸ್ಟ್ ಇರುತ್ತಲ್ವ, ಆವಾಗೂ ಸಹ ನಾವು ಬಟ್ಟೆ ಇಟ್ಟು ಮನೆಯಲ್ಲಿ ಪೂಜೆ ಸಹ ಮಾಡ್ತೀವಿ. ನಾವು ಈ ಎಂಟ್ರೆನ್ಸ್ ಇದು ಸ್ನಾನಘಟ್ಟ ಅಂತ ಜಾಗ ಇದು. ಅಲ್ಲಿಗೆ ನಾವು ಪೂಜೆ ಮಾಡ್ಸೋಕ್ಕೆ ಬಂದಿದ್ರಿ. ಇಲ್ಲಿ ಫಸ್ಟು ಬಂದು ನಾವು ಅಂದರೆ ನಮ್ಮ ಮನೆ ಗಂಡಸರು, ಯಜಮಾನ್ರು ಮತ್ತು ನಾವು ಯಾರ್ಯಾರು ಹೋಗಿದ್ರಿ ಅಂದರೆ ನಮ್ಮ ಚಿಕ್ಕಪ್ಪನ ಮಗ ಮತ್ತು ನಾವು ಎಷ್ಟು ಜನ ಹೋಗಿದ್ರಿ. ಅವರು ಒಂದು ಗಾಡಿಯಲ್ಲಿ ಬಂದಿದ್ದರು, ನಾವು ಒಂದು ಗಾಡಿಯಲ್ಲಿ ಹೋಗಿದ್ರಿ. ನಮ್ಮ ಚಿಕ್ಕಪ್ಪನ ಮೊಮ್ಮಕ್ಕಳು, ನಮ್ಮ ಚಿಕ್ಕಪ್ಪ ಸ್ನಾನ ಮಾಡ್ತಾಯಿದ್ರು. ಅವ್ರ ಮೊಮ್ಮಕ್ಕಳು ಇದ್ಕೊಂಡು ನೋಡ್ತಾಯಿದ್ರು. ನಮ್ಮ ಯಜಮಾನ್ರು ಸಹ ಸ್ನಾನ ಮಾಡ್ಕೊಳ್ತಾಯಿದ್ರು. ಅದೇ ಫಸ್ಟು ಇಲ್ಲಿ ಪೂಜೆಗೆ ಕುತ್ಕೊಳ್ಳೋವಾಗ ಮಡಿಯಲ್ಲಿ ಅಂದರೆ ಸ್ನಾನ ಮಾಡಿಕೊಂಡು ಥಂಡಿ ಬಟ್ಟೆ ಒಂದು ಪಂಚೆ ತೊಗೊಂಡೋಗ್ಬೇಕು. ವೈಟ್ ಪಂಚೆ ತೊಗೊಂಡೋಗಿ ಅದೆಲ್ಲ ಸ್ನಾನ ಮಾಡಿಕೊಂಡು ಅದನ್ನೇ ಸುತ್ತಕೊಂಡು ಬಂದು ಕುತ್ಕೋಬೇಕು ಪೂಜೆಗೆ. ಇಲ್ಲಿ ನೋಡಿ ಸುಮಾರು ಜನ ಪೂಜೆಗಳು ಮಾಡಿಸ್ತಾಯಿದ್ರು. ನೋಡಿ ನದಿ ನೀರು ತುಂಬಿ ಹರಿತಾ ಇದೆ. ನೀರು ಸ್ವಲ್ಪ ಜಾಸ್ತಿನೇ ಇತ್ತು. ಯಾರೂ ಅಷ್ಟೊಂದು ಸ್ನಾನಗಳು ಮಾಡ್ಕೊಳ್ತಿರ್ಲಿಲ್ಲ ಇಲ್ಲಿ. ನಾವು ನಿಮಿಷಾಂಬ ದೇವಸ್ಥಾನದಲ್ಲಿ ಅಲ್ಲೋಗಿ ಸ್ನಾನ ಮಾಡ್ಕೊಳ್ತಾಯಿದ್ರಿ. ಮತ್ತು ಇಲ್ಲಿ ಪೂಜೆ ಅವರು ನಮ್ಮ ಚಿಕ್ಕಪ್ಪ ಅವರು ಸಹ ಪೂಜೆ ಮಾಡಿಸ್ತಾಯಿದ್ರು. ಮತ್ತು ನಾವು ಸಹ ಪೂಜೆ ಮಾಡಿಸ್ತಾಯಿದ್ರಿ. ಈ ಥರ ಹಿರಿಕರಿಗೆ ಪೂಜೆ ಮಾಡಿಸೋದ್ರಿಂದ ಶ್ರೀರಂಗಪಟ್ಟಣದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಏನಾದರೂ ದೋಷಗಳು, ಪಿತೃದೋಷಗಳು ಆ ಥರ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಪದ್ಧತಿ ಇದು. ನಾವು ಒಂದು 3-4 ವರ್ಷದಿಂದನೂ ಮಾಡ್ತಾಯಿದ್ರಿ. ನಾವು ಸಹ ಮನೆಯಲ್ಲಿ ಮಾಡ್ತಾಯಿದ್ರಿ. ಆಮೇಲೆ ಹಿಂಗೆ ಹಿರಿಕರು ಹೇಳಿದರು, ಈ ಥರ ಈ ಮಾಲೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತಲ್ವ, ಇದು 8ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 8ನೇ ತಾರೀಕು ಸ್ಟಾರ್ಟ್ ಆಗಿ 21ಕ್ಕೆ ಮುಗಿಯುತ್ತೆ. ಅಷ್ಟರೊಳಗಡೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತಂದರು. ನಾವು ಆದ್ರೂ ವರ್ಷ ಹೋಗ್ತಾಯಿದ್ರಿ. ಹೋದ ವರ್ಷ ಒಂದು ಸ್ವಲ್ಪ ಪ್ರಾಬ್ಲಮ್ ಇದರಿಂದ ಹೋಗೋಕ್ಕಾಗಲಿಲ್ಲ. ಅಂದರೆ ಮನೇಲೇ ಸಹ ಮಾಡಿದ್ರಿ, ಪೂಜೆ ಮನೆಯಲ್ಲೇ ಮಾಡಿದ್ರಿ. ನಾವು ಮನೆಯಲ್ಲೇ ಮಾಡಿದ್ರಿ. ಈ ವರ್ಷವೂ ಸ್ವಲ್ಪ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದ್ರಿ. ಅಲ್ಲಿ ತುಂಬ ಜನಗಳು, ಐನೂರುಗಳು ಎಷ್ಟೊಂದು ಜನ ಇದ್ದರು ಅಲ್ಲಿ. ತುಂಬ ಜನ, ಜಾಸ್ತಿ ಕ್ಯೂವೇ ಇತ್ತು ಬಿಡಿ. ಎಲ್ಲಂತೂ ಒಬ್ಬೊಬ್ಬರಿಗೆ ಒಂದೊಂದು ಪೂಜೆ ಮಾಡಿಸ್ಬೇಕಂದ್ರೆ, ಆದರೆ ನಮ್ಮ ಹಿರೀಕರಂದರೆ ನಮ್ಮ ಯಜಮಾನ್ರು, ಅವರಪ್ಪ ಅಮ್ಮ ಮತ್ತು ನಮ್ಮ ಕಡೆ ಯಾರು ತೀರೋಗಿದ್ರೆ ಅವ್ರಿಗೆಲ್ಲನೂ ಪಿಂಡ ಬಿಡ್ತಾರೆ. ಅಲ್ಲಿ ಬಿಟ್ಟರೆ ಒಳ್ಳೆಯದು ಅಂತ ಬಿಟ್ಟರೆ ತುಂಬ ಒಳ್ಳೆಯದಾಗತ್ತೆ ನಮಗೆ ಅಂತ. ಅಂದರೆ ಎಲ್ಲರಿಗೂ ಸಹ ಒಳ್ಳೆಯದಾಗತ್ತೆ, ನಮಗೆ ಅಂತ ಅಲ್ಲ. ಬಿಟ್ಟರೆ ಒಳ್ಳೆಯದು, ಏನಾದರೂ ಪಿತೃದೋಷಗಳಿದ್ರೆ ಪರಿಹಾರ ಆಗುತ್ತೆ ಅಂತ ನಮ್ಮ ಚಿಕ್ಕಪ್ಪರು ಹೇಳಿದರು. ಅದಕ್ಕೆ ನಮ್ಮ ಚಿಕ್ಕಪ್ಪವರು ನಾವು ಎಲ್ಲನೂ ಶ್ರೀರಂಗಪಟ್ಟಣಕ್ಕೆ ಸ್ನಾನಘಟ್ಟ ಅಂತ ಜಾಗ ಬರುತ್ತೆ ಶ್ರೀರಂಗಪಟ್ಟಣದಲ್ಲಿ. ಅಲ್ಲಿ ನದಿ ನೀರು ಹರಿತಾನೆ ಇರುತ್ತೆ. ಇಂಥ ಪೂಜೆಗಳಿಗೆಲ್ಲ ಅಲ್ಲೇ ಮಾಡಿಸೋದು ಜಾಸ್ತಿ.
ಅಂದರೆ ತುಂಬ ಊರು ಬೇರೆ ಬೇರೆ ಊರುಗಳ ಕಡೆಯಿಂದೆಲ್ಲನೂ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ಈ ಟೈಮಲ್ಲಿ ಅಂದರೆ ಒಂದು 15 ದಿವಸ ಟೈಮಲ್ಲಿ ತುಂಬ ಜನ ಮಾಡಿಸ್ತಾರೆ ಇದು ಪೂಜೆಗಳನ್ನ. ಈಗ ಏನಂದರೆ ಒಬ್ಬೊಬ್ಬರು ಮನೇಲಿ ಮಾಡಲ್ಲ, ಅವರು ಮನೇಲಿ ಮಾಡೋಕ್ಕೆ ಅವ್ರಿಗೆ ಆಗ್ತಾರಲ್ಲ, ಅವ್ರು ಅಂಥವ್ರು ಬಂದು ಇಲ್ಲಿ ಪೂಜೆ ಸಹ ಮಾಡಿ ಇಲ್ಲಿ ಕಾಗೆಗಳಿಗೆ ಹಸುಗಳಿಗೆ ಎಡೆ ಎಲ್ಲ ಇಟ್ಟು ಹೋಗ್ತಾರೆ. ಅವ್ರು ಏನೇನು ತಿಂತಾರೆ ಅದೆಲ್ಲ ತೊಗೊಂಡು ಬಂದು ಇಟ್ಟು ಹೋಗ್ತಾರೆ. ನಾವು ನಮ್ಮ ಮನೇಲೇ ಮಾಡ್ತೀವಿ, ನಾವು ನಮ್ಮ ಹಿರಿಕರಿಗೆಲ್ಲನೂ ಪೂಜೆ ಮಾಡ್ತೀವಿ ನಾವು. ಈ ಅಮಾವಾಸ್ಯೆಯಲ್ಲಿ ನಾವು ಈ ಶ್ರೀರಂಗಪಟ್ಟಣಕ್ಕೆ ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿ, ಮತ್ತು ಅವರು ಸಮಾಧಿಗಳಿರುತ್ತಲ್ಲ, ಗುಣಿಗಳು ಅಂತೀವಿ ನಾವು, ಅಲ್ಲಿ ಹೋಗಿ ಅದು ಒಂದಿನ ಮುಂಚೆ ಅಂದರೆ ಈ ಅಮಾವಾಸ್ಯೆ ಒಳಗಡೆ ಹೋಗಿ ಅಲ್ಲೆಲ್ಲ ಪೂಜೆ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಬಂದು ಆಮೇಲೆ ನಾವು ನಮ್ಮ ಮನೇಲೂ ಸಹ ಮಾಡ್ತೀರಿ. ಹಿರಿಕರಿಗೆ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಪದ್ಧತಿ ಇದೆ. ಅದನ್ನು ನಾವು ಮದುವೆದಾಗಿಂದನೂ ನೆರವೇರಿಸ್ಕೊಂಬರ್ತಾಯಿದ್ದೀವಿ. ನಮಗೂ ಸಹ ಒಳ್ಳೆಯದಾಗಿದೆ. ಫಸ್ಟು ಮನೆಯದು ಹಿರಿಕರು ಸಮಾಧಾನವಾಗಿದ್ದರೆ ಅಲ್ವ ನಾವು ಚೆನ್ನಾಗಿ ಮುಂದುವರಿಯೋಕ್ಕಾಗೋದು, ಮನೇಲಿ ನೆಮ್ಮದಿ ಎಲ್ಲ ನಮಗೆ ಸಿಗೋದು. ನೋಡಿ ಪೂಜೆ ಎಲ್ಲ ಆಯ್ತಿದ್ದು. ಇದು ನಮ್ಮ ಚಿಕ್ಕಪ್ಪರು ಪೂಜೆ ಮಾಡಿಸ್ತಾಯಿದ್ರು, ಆಮೇಲೆ ನಮಗೆ ಮಾಡಿಸ್ತಾಯಿದ್ರು. ನಾವು ಫಸ್ಟು ನಮ್ಮ ಚಿಕ್ಕಪ್ಪರಿಗೆ ಮಾಡಿಸಿದ್ರು ಪೂಜೆನ, ಆಮೇಲೆ ನಾವು ಮಾಡಿಸ್ಕೊಂಡ್ರು ನಾವಿದು. ಅಂದರೆ ತುಂಬ ಐನೂರುಗಳಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು ಇಲ್ಲಿ. ಕನ್ನಡದವ್ರು ಬೇಕಾ, ತೆಲುಗವ್ರು ಬೇಕಾ, ತಮಿಳವ್ರು ಬೇಕಾ, ಆ ಥರ ಐನೂರುಗಳು ಈ ಸೀಸನ್ಗಳಲ್ಲಿ ಏನು ಮಾಡ್ತಾರೆ, ಸಿಟಿಯಿಂದನೇ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋಗಿ ರೂಮ್ ಮಾಡಿಕೊಂಡು ವಾಸ ಇದ್ದು ಈ ಒಂದು ವಾರ 15 ದಿವಸದಲ್ಲಿ ಈ ಥರ ಎಲ್ಲ ಪೂಜೆಗಳೆಲ್ಲ ಮಾಡಿಕೊಂಡು ಬರ್ತಾರೆ ಇವರು ನಮ್ಮ ಬೆಂಗಳೂರು ಕಡೆಯವರೇ ಅಂತೇಳಿ. ಇದು ಟಿಪ್ಪು ಸುಲ್ತಾನ್ ಸಮಾಧಿ, ಇದು ಸಹ ಅಲ್ಲೇ ಇದೆ. ಅಲ್ಲಿಗೆ ಹೋಗಿದ್ದೀವಿ ನಾವು. ಇದು ನಿಮಿಷಮ್ಮ ದೇವಸ್ಥಾನಕ್ಕೆ ಅಲ್ಲೆಲ್ಲ ಮುಗಿಸ್ಕೊಂಡು ನಿಮಿಷಮ್ಮ ದೇವಸ್ಥಾನಕ್ಕೆ ಬಂದ್ರಿ ನಾವು. ಇಲ್ಲೆಲ್ಲ ಇದು ಎಂಟ್ರೆನ್ಸ್. ಇದು ಜನ ನೋಡಿ ಐಟಮ್ಗಳೆಲ್ಲ ಇಲ್ಲಿ ಹಾಕಿದ್ರು. ಇದು ನಾವು ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಈ ಥರ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಶ್ರೀರಂಗಪಟ್ಟಣಕ್ಕೆ ನಾವೇನಾದರೂ ಹೋದರೆ ನಿಮಿಷಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಸ್ನಾನ ಮಾಡಿಕೊಂಡು, ನಾವೆಲ್ಲ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಹೋಗಿರಲ್ಲ, ಹಳೆ ಬಟ್ಟೆ ಹಾಕ್ಕೊಂಡು ಹೋಗಿರ್ತೀವಿ. ನಾವು ಹಳೆ ಬಟ್ಟೆ ಹಾಕ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಅಲ್ಲೇ ಬಿಚ್ಚಿ ಅಲ್ಲೇ ಹಾಕಿ ತೊಗೊಂಡು ಬರೋಲ್ಲ. ನಾವು ಅದನ್ನು ಅಲ್ಲೇ ಇಟ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು. ಇದು ಒಂದು ಸ್ವಲ್ಪ ಸುಮಾರು ವರ್ಷದಿಂದ ನಡೀತಾ ಇದೆ. ಇಲ್ಲಿ ತರಕಾರಿಗಳು ಇಟ್ಟಿದ್ರು, ಎಲ್ಲ ತರಕಾರಿ ಸೊಪ್ಪುಗಳು, ಹೂವುಗಳು ಎಲ್ಲ ಇಟ್ಟಿದ್ರು ಇಲ್ಲಿ. ಅಂದರೆ ಇಲ್ಲಿ ಫ್ರೆಶ್ ಆಗಿ ಬೆಳೀತಾರೆ ಅಂತ ತರಕಾರಿಗಳು, ಹಣ್ಣುಗಳು ಏನು ತಿನ್ನೋರಿದ್ರೆ ತಿನ್ಬೋದು. ನೋಡಿ ಇಲ್ಲೂ ಸಹ ಆಟ ಸಾಮಾನು ಎಲ್ಲ ಇಟ್ಟಿದ್ರು. ನೋಡಿ ಇಲ್ಲಿ ಸ್ನಾನಕ್ಕೆಲ್ಲನೂ ಸ್ನಾನ ಮಾಡ್ಕೊಳ್ಳೋರು ಮಾಡ್ಕೊಳ್ತಾಯಿದ್ರು ಇಲ್ಲಿ. ನಾವು ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನ ಅಂದರೆ ತುಂಬ ರಶ್ ಇತ್ತು. ನಾವು ಹೋಗೋ ಅಷ್ಟೊತ್ತಲ್ಲೇ ಒಂದು 3:30 ಆಗಿಬಿಟ್ಟಿತ್ತು. ಆದರೂ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಈಚೆ ಕಡೆನೇ ದೇವರಿಗೆ ನಮಸ್ಕಾರ ಮಾಡಿ ನಾವು ದೇವರಿಗೆಲ್ಲ ನಮಸ್ಕಾರ ಮಾಡಿ ಬಂದ್ವಿ ನಾವು. ನೈಟ್ ಬರೋ ಅಷ್ಟೊತ್ತಲ್ಲಿ 8:30 ಆಗಿತ್ತು. ನಾವು ಬೆಳಗ್ಗೆ ಇಲ್ಲಿ 9:30 ಬಿಟ್ಟಿದ್ದು, ನೈಟ್ ಬರೋಕ್ಕೆ 8:30 ಆಯಿತು. ನಾವು ಈಚೆ ಕಡೆಯೇ ಫೋಟೋ ತಕ್ಕೊಂಡು ಕೈ ಮುಕ್ಕೊಂಡು, ಇನ್ನು ಕ್ಯೂ ಬೇರೆ ಸ್ವಲ್ಪ ಜಾಸ್ತಿ ಇತ್ತು, ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೆಲ್ಲ ಮುಗಿಸ್ಕೊಂಡು ಬಂದ್ರಿ. ನಾನು ಹಾಗೆ ಈಚೆ ಫೋಟೋ ತಕ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಫೋಟೋ ತಕ್ಕೊಂಡು ಬಂದ್ರಿ. ಥ್ಯಾಂಕ್ ಯು.